ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಸ್ವರ ಚಿಹ್ನೆಗಳ ಮೂಲಕ ಕಾಗುಣಿತವನ್ನು ಯಾವ ರೀತಿ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನು ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಕಾಗುಣಿತಗಳನ್ನು ಕಲಿಸ್ಬೋದು. ಅದರ ನಂತರ ನೆಕ್ಸ್ಟ್ ಲೆವೆಲ್ ಬರ್ತಾ ಇರೋದು ಮಕ್ಕಳಿಗೆ ಆ ಕಾಗುಣಿತಗಳಿಂದ ರಚಿತವಾಗಿರ್ತಕ್ಕಂಥ ಪದಗಳು. ಆ ಪದಗಳನ್ನು ಸಹಿತ ನಾವು ಏನು ಮಾಡಬೇಕು ಅಂದರೆ ಒಂದೊಂದು ಸ್ವರ ಚಿಹ್ನೆಯನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪದಗಳನ್ನು ಹೇಳ್ತಾ ಹೋದರೆ ಮಕ್ಕಳು ಈಸಿಯಾಗಿ ಸುಲಭವಾಗಿ ಕಲಿತ್ಕೊಡ್ತಾರೆ. ಇಲ್ಲಿಗೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬರೆದಿದ್ದೀನಿ. ಒಂದೊಂದು ಸ್ವರಚಿಹ್ನೆ ತಗೊಂಡು ಅದಕ್ಕೆ ಒಂದು 4-5 ಶಬ್ದಗಳನ್ನು ನಾನು ಬರೆದಿದ್ದೀನಿ. ನೀವು ಇನ್ನೂ ಜಾಸ್ತಿ ಹೆಚ್ಚು ಶಬ್ದಗಳನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು. ಉದಾಹರಣೆಯಲ್ಲಿ ನಾನು ಮೊದಲೇ ಸ್ವರಚಿಹ್ನೆ ಆ ತಗೊಂಡಿದ್ದೀನಿ. ಇಳಿಯನ್ನು ತಗೊಂಡು ಕಾಲ, ಗಾಯ, ಜಾಗ, ತಾಸ, ತಾಪ. ನೆಕ್ಸ್ಟ್ ಗುಡಿಸು ಸ್ವರಚಿಹ್ನೆ, ಅದರದ್ದು ಏನು ಬರುತ್ತೆ ಸ್ವರ ಯಾವುದು ಅಂದರೆ ಈ ಬರುತ್ತೆ. ಕಿಸೆ, ಕಿವಿ, ಚಿಲಕ, ಜಿಗಿ, ಊಟ. ನೆಕ್ಸ್ಟು ಗುಡಿಸಿನ ದೀರ್ಘ, ಕೀಟ, ಕೀಲಿ, ಜೀವ, ಫಕೀರ, ಕೀಚಕ. ನೆಕ್ಸ್ಟು ಕೊಂಬು, ಅದು, ನಾನು, ಬಾನು, ಪುರಿ, ಪುಟ. ನೆಕ್ಸ್ಟು ಕೊಂಬಿನ ದೀರ್ಘ, ರೂಪ, ಹೂವು, ಸೂತಕ, ರೂಢಿ, ಸೂಜಿ. ನೆಕ್ಸ್ಟು ಒಟ್ರಸುಳಿ, ಗೃಹ, ತೃಣ, ಧೃತಿ, ಧ್ರುವ, ತೃಷೆ. ಏತ್ವ, ಆನೆ, ಮನೆ, ಬೆರಳು, ಬೆನಕ, ಕೆನೆ. ಏತ್ವನ್ ದೀರ್ಘ, ವೇಳೆ, ವೇಗ, ಸೇರು, ಸೇಡು, ಸೇಬು. ಐತ್ವ, ಕೈವಾರ, ಕೈಲಾಸ, ಜೈಲು, ಸೈನಿಕ, ನೈದಿಲೆ. ಓತ್ವ, ಗೊನೆ, ನೊರೆ, ಪೊರೆ, ನೊಣ, ಪೊರಕೆ. ಓತ್ವನ್ ದೀರ್ಘ, ರೋಗ, ಶೋಕ, ಮೋಜು, ಅಶೋಕ, ಶೋಧ. ಔತ್ವ, ಕೌತುಕ, ಗೌಡ, ಚೌಕ, ಹೌದು, ಪೌರ. ಈ ರೀತಿಯಾಗಿ ನಾವು ಸ್ವರಚಿಹ್ನೆಗಳನ್ನು ಮೂಲಕ ಪದಗಳ ರಚನೆಯನ್ನು ಕಲ್ತ್ಕೋಬೋದು, ಮಕ್ಕಳಿಗೆ ಕಲಿಸ್ಬೋದು. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಅನುಸ್ವರ ಮತ್ತು ವಿಸರ್ಗ. ಕನ್ಫ್ಯೂಸ್ ಮಾಡ್ಕೊತಾರೆ, ಎಲ್ಲದಕ್ಕೂ ಮ ಉಚ್ಚಾರಣೆ ಮಾಡ್ತಾರೆ, ಮ ಧ್ವನಿನೇ ಹೇಳ್ತಾರೆ. ಆದರೆ ನಾವೇನು ಮಾಡಬೇಕು, ಮಕ್ಕಳಿಗೆ ಅದನ್ನು ಬಿಡಿಸಿ ಯಾವ ರೀತಿ ಓದೋದನ್ನು ಹೇಳ್ಕೊಟ್ಟಾಗ ಅವ್ರು ಮಕ್ಕಳು ಈಸಿಯಾಗಿ ಕಲ್ತ್ಕೊತಾರೆ. ಎಕ್ಸಾಂಪಲ್ ಇಲ್ಲಿ ಬರೆದಿದ್ದೀನಿ ನಾನು. ಯಾವಾಗ ಅನುಸ್ವರ ಬಂದಿರುತ್ತೆ, ಅನುಸ್ವರ ಮುಂದೆ ಯಾವ ಅಕ್ಷರ ಇರುತ್ತೆ ಅದನ್ನ ನೋಡ್ಕೋಬೇಕು ನಾವು. ಅನುಸ್ವರ ಮುಂದೆ ಯಾವ ಅಕ್ಷರ ಇರುತ್ತೆ, ಅಥವಾ ನಾವೇನು ಹೇಳ್ತೀವಿ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಅಂತ ಏನು ವರ್ಗ ಮಾಡಿರ್ತೀವಲ್ಲ, ಅದರಲ್ಲಿ ಕೊನೆಗೆ ಅನುಸ್ವರದ ಮುಂದೆ ಯಾವ ಅಕ್ಷರ ಬಂದಿರುತ್ತೆ, ಅಥವಾ ಸೊನ್ನೆ ಮುಂದೆ ಯಾವ ಅಕ್ಷರ ಬಂದಿರುತ್ತೆ. ಇಲ್ಲಿ ಕ ಬಂದಿದೆ. ಕ ಅಂದರೆ ಕ ವರ್ಗದಲ್ಲಿ ಕೊನೆಗೆ ಯಾವ್ದು ಬರುತ್ತೆ, ಅನುನಾಸಿಕ ಞ ಬರುತ್ತೆ. ಆದದ್ದು ಉಚ್ಚಾರ ಅಲ್ಲಿ ನಾವು ಆ ಅನುಸ್ವರಕ್ಕೆ ಹೇಳಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಅ ಞ, ಅ ಮುಂದೆ ಅನುಸ್ವರ ಬಂದು ಕ ಬಂದಿದೆ ಅಂದರೆ ಕ ವರ್ಗದ ಇರೋದ್ರಿಂದ ಅದರ ಅನುನಾಸಿಕ ಯಾವುದಾಗುತ್ತೆ, ಞ ಆಗುತ್ತೆ. ಹಾಗಾಗಿ ನಾವು ಅದನ್ನು ಅಂಕ ಅನ್ನಬೇಕು, ಅಂಕ ಅನ್ನಂಗಿಲ್ಲ, ಅನ್ನಂಗಿಲ್ಲ, ಅಂಕ ಅನ್ನಬೇಕು. ನೆಕ್ಸ್ಟು ಶಂ ಕ ಅನ್ನಂಗಿಲ್ಲ, ಅದರ ಮುಂದೆ ಕ ವರ್ಗದಲ್ಲಿರ್ತಕ್ಕಂಥ ಅನುನಾಸಿಕ ಯಾವುದು, ಞ. ಹಾಗಾಗಿ ನಾವು ಶಂ ಕ ಅನ್ನಬೇಕು. ಆ ರೀತಿ ಎಲ್ಲ ಅಕ್ಷರಕ್ಕೂ ಅದರದ್ದೇ ಇಲ್ಲಿ ನಾನು ಎಕ್ಸಾಂಪಲ್ಸು ಎಲ್ಲ ವರ್ಗದ ಅಕ್ಷರಗಳನ್ನು ಬರೆದಿದ್ದೀನಿ. ಇಲ್ಲಿ ಚ ವರ್ಗಕ್ಕೆ ಉದಾಹರಣೆಗೆ ಅನುಸ್ವರದ ಮುಂದೆ ಚ ಬಂದಿದೆ. ಹಾಗಾಗಿ ಚ ಅನುನಾಸಿಕ ಯಾವುದೇ, ಚ ವರ್ಗದ ಅನುನಾಸಿಕ ಯಾವುದಿದೆ, ಞ. ಹಾಗಾಗಿ ಲಂ ಚ, ಲಂ ಅನ್ನಂಗಿಲ್ಲ, ಲಂಚ, ಲಾಂಛನ. ಅದೇ ಥರ ಟ ವರ್ಗದಲ್ಲಿ ಕೊನೆಯ ಅಕ್ಷರ ಟ ಬಂದಿದೆ ಅನುಸ್ವರದ ಮುಂದೆ. ಹಾಗಾಗಿ ಟ ವರ್ಗದ ಅನುನಾಸಿಕ ಯಾವುದು, ಞ. ಹಾಗಾಗಿ ಅದನ್ನು ನಾವು ಗಂಟೆ ಅನ್ನಬೇಕು, ಗಂಟೆ ಅನ್ನಂಗಿಲ್ಲ. ಆ ರೀತಿ ಎಲ್ಲ ವರ್ಗಕ್ಕೂ ಸೇರುತ್ತೆ. ಆದರೆ ಅವರ್ಗೀಯ ವ್ಯಂಜನಗಳಿಗೆ ಮಾತ್ರ ಏನಾಗುತ್ತೆ, ಮ ಧ್ವನಿನೇ ಬರುತ್ತೆ. ಯ, ಸ, ಶ, ಅಂಶ, ಹಂಸ ಈ ಥರ ಹೇಳುವಾಗ ಕೊನೆಗೆ ಮ ಧ್ವನಿನೇ. ಜೊತೆಗೆ ಯಾವುದೇ ಒಂದು ಅಕ್ಷರ ಬರೆದ ಮೇಲೆ ಅದರ ಮುಂದೆ ಅನುಸ್ವರ ಇತ್ತು ಅಂದರೆ ಅದರ ನೆಕ್ಸ್ಟ್ ಯಾವುದೇ ಒಂದು ಅಕ್ಷರ ಇರಲಿಲ್ಲ ಅಂದರೆ ಆವಾಗ ನಾವು ಯಾವ್ದಾದ್ರು ಉಚ್ಚಾರ ಏನು ಹೇಳಬೇಕಾಗತ್ತೆ, ಕಮ್ ಅಂತಲೇ ಹೇಳಬೇಕಾಗತ್ತೆ. ಇಲ್ಲಿ ತ ಇದೆ, ಹಾಗಾಗಿ ನಾವು ಇದನ್ನು ಅದರದ್ದು ತ ವರ್ಗದ ಅನುನಾಸಿಕ ಕಂತೆ ಅಂತೀವಿ, ಕಂತೆ ಅಂತ ಕರಿತೀವಿ. ಆದರೆ ಒಂದು ವೇಳೆ ತೇ ಈ ಅಕ್ಷರ ಇರಲಿಲ್ಲ, ತೇ ಅನ್ನೋ ಅಕ್ಷರ ಇರಲಿಲ್ಲ, ಬರೀ ಕ ಮುಂದೆ ಅನುಸ್ವರ ಅಷ್ಟೇ ಇತ್ತು, ಆವಾಗ ನಾವೇನು ಹೇಳ್ತೀವಿ, ಮ ಅಂತಲೇ ಹೇಳ್ತೀವಿ, ಅಂದರೆ ಕಮ್ ಅಂತಲೇ ಹೇಳ್ತೀವಿ. ಈ ರೀತಿ ಎಲ್ಲ ಅಕ್ಷರಗಳಿಗೂ ಇದು ಅಪ್ಲೈ ಆಗುತ್ತೆ. ಈ ರೀತಿಯಾಗಿ ಈ ಥರದ್ದು ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಯಾವ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ವಿಷಯಗಳು ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.